ಹೇಗ್ ಬದುಕ್ ಬಂದೆ ಅಂತ ಯೋಚನೆ ಮಾಡ್ತಾ ಇದ್ಯಾ? ಪ್ರತಿ ಸಲ ನರಿ ಮಾಡೋ ಮಸ್ಲತ್ಗೆ ಸಿಂಹ ಬಲಿ ಆಗಲ್ಲ. ನಮ್ಮಪ್ಪನ್ ಸಾವಿಗೆ ನ್ಯಾಯ ಕೊಡ್ಸೋರ್ಗೂ ನಾನ್ ಮನ್ಸಿರಲ್ಲ. ಕೃಷ್ಣ, ಏನು ಹೇಳ್ತಾ ಇದೀಯ ನೀನು? ನಮ್ಮಪ್ಪನ್ ಸಾವು ಆಕಸ್ಮಿಕ ಅಲ್ಲ, ಕೊಲೆ. ಆದ್ರೆ ಆ ಹೊಣೆನೆಲ್ಲ ನನ್ ತಲೆ ಕಟ್ಟಿದ್ರು. ಅದಕ್ಕೆಲ್ಲ ಕಾರಣ ಇವನೇ. ಊರವ್ರ ಎದುರುಗಡೆ ತಪ್ಪೊಪ್ಕೊಂಡು ಶರಣಾಗು. ಶಿಕ್ಷೆನ ನನ್ ತಾಯಿಗೆ ಬಿಡ್ತೀನಿ, ಇಲ್ಲ ಈ ತಾಯಿಗೆ ನಿನ್ನ ಬಲಿ ಕೊಟ್ಬಿಡ್ತೀನಿ. ಬೇಡಪ್ಪ, ಪಾಪಿಗಳ ರಕ್ತ ಈ ಮಣ್ಣಲ್ಲಿ ಬೀಳಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ನಿಮ್ಮಪ್ಪ ಇವರನ್ನ ಜೀವಂತವಾಗಿ ಬಿಟ್ಟಿದ್ರು. ಅವ್ರ ಮಗ ನೀನು. ನಿನ್ನಿಂದ ಈ ಕೆಲಸ ಆಗ್ಬಾರ್ದು. ಇವ್ರು ಮಾಡಿರೋ ಪಾಪನೆ ಇವ್ರನ್ನ ಬಲಿ ತಗೊಳುತ್ತೆ. ಬಿಡು. ಇಲ್ಲಮ್ಮ, ಇವ್ರು ನೀಗೆ ಬಿಟ್ರೆ ಶಿಕ್ಷೆ ಕೊಟ್ಟಂಗಾಗಲ್ಲ. ಅವ್ರಿಗೆ ಶಿಕ್ಷೆ ಆ ತಾಯಿನೇ ಕೊಡ್ಲಿಕ್ಕಂತ ನೀನ್ ಮಾತ್ರ ಕೊಲೆಗಾರ ಆಗ್ಬೇಡ.